ಇಸ್ರೇಲ್ನಿಂದ ಭಾರತಕ್ಕೆ ಘಾತಕ ಅಸ್ತ್ರಗಳು ಬರಲಿಕ್ಕಿವೆ. ವೆರಿ ಡೇಂಜರಸ್ ವೆಪನ್ಸ್. ಇದನ್ನ ನೋಡಿಯೇ ಶತ್ರು ರಾಷ್ಟ್ರಗಳಿಗೆ ಆತಂಕ ಶುರುವಾಗಿದೆ. ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಯ ಸಾಧ್ಯತೆ ಇದೆ. ಐರನ್ ಡೋಮ್ ಬಂದ್ಬಿಟ್ರೆ ಮುಗೀತು ಕತೆ ಶತ್ರು ರಾಷ್ಟ್ರಗಳದ್ದು. ಭಾರತದ ಜೊತೆಗೆ ಜಂಟಿಯಾಗಿ ಐರನ್ ಡೋಮ್ ಉತ್ಪಾದನೆ ಮಾಡುವ ಸಾಧ್ಯತೆಯೂ ಕೂಡ ಇದೆ. ಭಾರತದಲ್ಲಿಯೇ ಐರನ್ ಡೋಮ್ ತಯಾರಾಗುವ ಸಾಧ್ಯತೆಗಳು ಅಧಿಕವಾಗಿದೆ. ಐರನ್ ಡೋಮ್ ತಂತ್ರಜ್ಞಾನವನ್ನು ಕೂಡ ಇಸ್ರೇಲ್ ಕೊಡ್ಲಿಕ್ಕಿದೆ. ನೋಡಿ, ಒಂದು ವಿಚಾರವನ್ನು ನೀವು ಗಮನಿಸಬೇಕು ವೀಕ್ಷಕರೇ. ಇಸ್ರೇಲ್ ಇಲ್ಲಿವರೆಗೂ ಯಾವ ದೇಶದ ಜೊತೆಗೂ ಕೂಡ ಟೆಕ್ನಿಕ್ ಅನ್ನ ಹಂಚಿಕೊಳ್ಳೋದು ಇಲ್ಲ. ಆದರೆ ಭಾರತದ ಜೊತೆಗೆ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿರೋದು ನಿಜಕ್ಕೂ ಸ್ವಾಗತಾರ್ಹ. ಇನ್ನ ಸೈಡಲ್ ಸ್ಯಾಮ್ ಸಿಸ್ಟಮ್ ಬರಾಕ್ ಏರ್ ಡಿಫೆನ್ಸ್ ಮೇಲೆ ಕಣ್ಣಿಟ್ಟಿರೋದು. ಲಾಂಗ್ ರೇಂಜ್ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಖರೀದಿ ಮಾಡಿದರೆ ಅದು ನಮ್ಮ ಶಕ್ತಿಯನ್ನ ಇಮ್ಮಡಿ ಮಾಡುತ್ತೆ. ದೈತ್ಯ ಮಿಸೈಲ್ಗಳಿವೆಲ್ಲವೂ ಕೂಡ ರ್ಯಾಂಪೇಜ್ ಸೂಪರ್ಸಾನಿಕ್ ಮಿಸೈಲ್ ಖರೀದಿಗೂ ಕೂಡ ಭಾರತ ಉತ್ಸುಕತೆಯನ್ನ ತೋರ್ತಾ ಇದೆ. ಪೈಥಾನ್ 5 BVR, ಪೋಪೆ 1-2 ಈ ಮಿಸೈಲ್ಗಳು ಕೂಡ ದೈತ್ಯ ಮಿಸೈಲ್ಗಳು. ಇವುಗಳ ಖರೀದಿಯ ಸಾಧ್ಯತೆ ಕೂಡ ಅಧಿಕವಾಗಿದೆ. ಗೋಲ್ಡನ್ ಹೊರೈಜನ್ ಮಿಸೈಲ್ ಖರೀದಿ ಮಾಡಲಿದೆ ಭಾರತ. ಇದು ಕೂಡ ಒಂದು ಮಿಸೈಲ್. ಗೋಲ್ಡನ್ ಹೊರೈಜನ್ ವಿಶ್ವದಲ್ಲಿ ಘಾತಕ ಮಿಸೈಲ್ ಇದು. 3000 kg ತೂಕದ ಈ ಮಿಸೈಲ್ 2000 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿದೆ. ಇನ್ನ ಗೋಲ್ಡನ್ ಹೊರೈಜನ್ನ ಸಿಇಪಿ ಕೇವಲ 3 ಮೀಟರ್. ಅಂದ್ರೆ ನಿರ್ದಿಷ್ಟವಾದಂತಹ ಒಂದು ಸ್ಥಳವನ್ನ ಟಾರ್ಗೆಟ್ ಮಾಡಿದ್ರೆ ಒಂದೋ ಆ ಸ್ಥಳಕ್ಕೆ ಟಾರ್ಗೆಟ್ ಆಗುತ್ತೆ, ಇಲ್ಲ ಸುತ್ತಮುತ್ತಲು 3 ಮೀಟರ್ ಟಾರ್ಗೆಟ್ ಆಗುತ್ತೆ. ಇದು ಸಿಇಪಿಯ ಕ್ಯಾಪಾಸಿಟಿ, ಅಂದ್ರೆ ಸರ್ಕ್ಯುಲರ್ ಎರರ್ ಪ್ರೊಬೆಬಲ್ ಅಂತ ಹೇಳಿ. ಇನ್ನ ಸ್ಪೈಸ್ 1000 to 2000 ಪ್ರಿಸಿಷನ್ ಬಾಂಬ್ ಕಿಟ್ ಖರೀದಿ ಮಾಡುವ ಸಾಧ್ಯತೆ ಇದೆ. ಅತ್ಯಾಧುನಿಕ ಡ್ರೋನ್ಗಳನ್ನ ಖರೀದಿ ಮಾಡುವ ನಿರೀಕ್ಷೆ ಇದೆ. ಡ್ರೋನ್ಗಳ ಬಲ ಅಂತೂ ಹೇಳುವ ಅಗತ್ಯವೇ ಇಲ್ಲ. ನಮ್ಮ ಸೂಪರ್ ಪವರ್ ಕಂಟ್ರಿ ಡ್ರೋನ್ಗಳ ಮೂಲಕ ಆಗಾಗ ಪ್ರದರ್ಶನ ಆಗುತ್ತೆ. ಹೆರೋನ್ ನಂತಹ ಡ್ರೋನ್ ಉತ್ಪಾದಿಸುವ ಸಾಧ್ಯತೆ ಕೂಡ ಅಧಿಕವಾಗಿದೆ. ಈ ಮೂಲಕ ಮತ್ತಷ್ಟು ಮಿಲಿಟರಿ ಶಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಶತ್ರು ರಾಷ್ಟ್ರಗಳ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ ಭಾರತ. ಪ್ರಧಾನಿ ನರೇಂದ್ರ ಮೋದಿ ಅವರ ಇಸ್ರೇಲ್ ಪ್ರವಾಸ ಶುರುವಾಗಿದೆ. ಈ ಭೇಟಿಯ ಸಂದರ್ಭದಲ್ಲಿ ದೊಡ್ಡದೊಂದು ಕೂಟ ರಚನೆಯಾಗಲಿದೆ. ಆ ಕೂಟದ ಬಗ್ಗೆ ತಿಳಿದು ಪಾಕಿಸ್ತಾನ್, ಟರ್ಕಿಗೆ ಆತಂಕ ಶುರುವಾಗಿದೆ. ಇಸ್ರೇಲ್ ಪ್ರವಾಸ ಆರಂಭಿಸಿದ ಪ್ರಧಾನಿ ಮೋದಿ. ಗನ್ ಮೈತ್ರಿ ಘೋಷಿಸಿದ ನೆತನ್ಯಾಹು. ಸುತ್ತಲೂ ವೈರಿಗಳಿಂದಲೇ ಸುತ್ತುವರೆದಿರುವ ಮಧ್ಯಪ್ರಾಚ್ಯದ ಪುಟ್ಟ ರಾಷ್ಟ್ರ ಇಸ್ರೇಲ್ ತನ್ನ ಅಸ್ತಿತ್ವದ ಉಳಿವಿಗಾಗಿ ನಿರಂತರ ಸಂಘರ್ಷ ಮಾಡುತ್ತಲೇ ಬಂದಿದೆ. ತನಗಿರುವ ಜಾಗತಿಕ ಬೆಂಬಲವನ್ನ ವಿಸ್ತರಿಸಿಕೊಳ್ಳುವ ಪ್ರಯತ್ನದಲ್ಲಿರುವ ಇಸ್ರೇಲ್ ತನ್ನ ಗೆಳೆಯರ ಬಳಗದಲ್ಲಿ ಭಾರತಕ್ಕೆ ಪ್ರಾಮುಖ್ಯತೆ ನೀಡುತ್ತಿದೆ. ಅದೇ ಕಾರಣಕ್ಕೆ ಇಂದಿನಿಂದ ಪ್ರಧಾನಿ ಮೋದಿ ಇಸ್ರೇಲ್ ಪ್ರವಾಸವನ್ನ ಆರಂಭಿಸಿದ್ದಾರೆ. ಪ್ರಧಾನಿ ಮೋದಿ ಇಸ್ರೇಲ್ ಭೇಟಿ ಐತಿಹಾಸಿಕ ಮಹತ್ವ ಪಡೆದುಕೊಂಡಿದೆ. ಇದಕ್ಕೆ ಪೂರಕವಾಗಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ತಮ್ಮ ಹೊಸ ಹೆಕ್ಸಗಾನ್ ಮೈತ್ರಿಯನ್ನ ಘೋಷಿಸಿದ್ದು, ಈ ಮೈತ್ರಿಯಲ್ಲಿ ಭಾರತದ ಪಾತ್ರವನ್ನು ಅತ್ಯಂತ ಪ್ರಮುಖ ಅಂತ ಬಣ್ಣಿಸಿದ್ದಾರೆ. ಹೆಕ್ಸಗಾನ್ ಮೈತ್ರಿಯಲ್ಲಿ ಭಾರತ ಅರಬ್ನ ಒಂದು ರಾಷ್ಟ್ರ ಇರಲಿದೆ. ಅದು ಯುಎಇ ಆಗಿರಬಹುದು ಎನ್ನಲಾಗ್ತಿದೆ. ಆಫ್ರಿಕಾದ ಒಂದು ರಾಷ್ಟ್ರ ಇರುತ್ತೆ, ಅದು ಮೊರಕ್ಕೋ ಆಗಿರಬಹುದು. ಅಲ್ಲದೆ ಗ್ರೀಸ್ ಮತ್ತು ಸೈಪ್ರಸ್ ಸೇರಿದಂತ ಹೆಕ್ಸಗಾನ್ ಮೈತ್ರಿ ರಚನೆ ಆಗಲಿದೆ. ಗ್ರೀಸ್ ಮತ್ತು ಸೈಪ್ರಸ್ಗಳು ಟರ್ಕಿಯ ಶತ್ರು ದೇಶಗಳು. ಇನ್ನು ಈ ಕೂಟದಿಂದ ಭಾರತದ ಕನಸಿಗೆ ಆರ್ಥಿಕ ಕಾರಿಡಾರ್ ಬಲ ಬರಲಿದೆ. ಭಾರತ ಮಧ್ಯಪ್ರಾಚ್ಯ ಯುರೋಪ್ ಅನ್ನ ಸಂಪರ್ಕಿಸೋ ಕಾರಿಡಾರ್ ರಚಿಸೋದಕ್ಕೆ ಭಾರತ ಮುಂದಾಗಿದೆ. ಈ ಕೂಟದ ಸದಸ್ಯ ರಾಷ್ಟ್ರಗಳ ಸಂಪರ್ಕ ಬೆಳೆಸುವುದು, ಆರ್ಥಿಕ ಅಭಿವೃದ್ಧಿ ಹೆಚ್ಚಿಸುವ ಗುರಿಯನ್ನ ಹೆಕ್ಸಗಾನ್ ಹೊಂದಿದೆ. ಶಿಯಾ ಸುನ್ನಿ ಉಗ್ರ ಕೂಟದ ವಿರುದ್ಧ ಹೋರಾಡುವುದು ಕೂಡ ಈ ಕೂಟದ ಉದ್ದೇಶ. ಹೆಕ್ಸಗಾನ್ ಮೈತ್ರಿಯಲ್ಲಿ ಭಾರತದ್ದೇ ಪ್ರಮುಖ ಪಾತ್ರ ನಿರ್ವಹಿಸುವುದು ಪಕ್ಕಾ ಆಗಿದೆ. ಪ್ರಧಾನಿ ಮೋದಿ ಇಂದು ಮತ್ತು ನಾಳೆ ಇಸ್ರೇಲ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಜುಲೈ 2017ರ ಐತಿಹಾಸಿಕ ಭೇಟಿಯ ನಂತರ ಇಸ್ರೇಲ್ಗೆ ಇದು ಅವರ 2ನೇ ಭೇಟಿಯಾಗಲಿದೆ. ಈ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರ ಡೀಲ್ ಕೂಡ ನಡೆಯುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಸ್ರೇಲ್ನಿಂದ ಭಾರತಕ್ಕೆ
ಘಾತಕ ಅಸ್ತ್ರಗಳು ಬರಲಿಕ್ಕಿವೆ, ವೆರಿ ಡೇಂಜರಸ್ ವೆಪನ್ಸ್. ಇದನ್ನ ನೋಡಿಯೇ ಶತ್ರು ರಾಷ್ಟ್ರಗಳಿಗೆ ಆತಂಕ ಶುರುವಾಗಿದೆ. ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಯ ಸಾಧ್ಯತೆ ಇದೆ. ಐರನ್ ಡೋಮ್ ಬಂದ್ಬಿಟ್ರೆ ಮುಗೀತು ಕತೆ ಶತ್ರು ರಾಷ್ಟ್ರಗಳದ್ದು. ಭಾರತದ ಜೊತೆಗೆ ಜಂಟಿಯಾಗಿ ಐರನ್ ಡೋಮ್ ಉತ್ಪಾದನೆ ಮಾಡುವ ಸಾಧ್ಯತೆಯೂ ಕೂಡ ಇದೆ. ಭಾರತದಲ್ಲಿಯೇ ಐರನ್ ಡೋಮ್ ತಯಾರಾಗುವ ಸಾಧ್ಯತೆಗಳು ಅಧಿಕವಾಗಿದೆ. ಐರನ್ ಡೋಮ್ ತಂತ್ರಜ್ಞಾನವನ್ನು ಕೂಡ ಇಸ್ರೇಲ್ ಕೊಡ್ಲಿಕ್ಕಿದೆ. ನೋಡಿ, ಒಂದು ವಿಚಾರವನ್ನು ನೀವು ಗಮನಿಸಬೇಕು ವೀಕ್ಷಕರೇ. ಇಸ್ರೇಲ್ ಇಲ್ಲಿವರೆಗೂ ಯಾವ ದೇಶದ ಜೊತೆಗೂ ಕೂಡ ಟೆಕ್ನಿಕ್ ಅನ್ನ ಹಂಚಿಕೊಳ್ಳೋದು ಇಲ್ಲ. ಆದರೆ ಭಾರತದ ಜೊತೆಗೆ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿರೋದು ನಿಜಕ್ಕೂ ಸ್ವಾಗತಾರ್ಹ. ಇನ್ನ ಸೈಡರ್ ಸ್ಯಾಮ್ ಸಿಸ್ಟಮ್ ಬರಾಕ್ ಏರ್ ಡಿಫೆನ್ಸ್ ಮೇಲೆ ಕಣ್ಣಿಟ್ಟಿರೋದು. ಲಾಂಗ್ ರೇಂಜ್ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಖರೀದಿ ಮಾಡಿದರೆ ಅದು ನಮ್ಮ ಶಕ್ತಿಯನ್ನ ಇಮ್ಮಡಿ ಮಾಡುತ್ತೆ. ದೈತ್ಯ ಮಿಸೈಲ್ಗಳಿವೆಲ್ಲವೂ ಕೂಡ, ರ್ಯಾಂಪೇಜ್ ಸೂಪರ್ಸಾನಿಕ್ ಮಿಸೈಲ್ ಖರೀದಿಗೂ ಕೂಡ ಭಾರತ ಉತ್ಸುಕತೆಯನ್ನ ತೋರ್ತಾ ಇದೆ. ಪೈಥಾನ್ 5 BVR, ಪೋಪೆ 1-2 ಈ ಮಿಸೈಲ್ಗಳು ಕೂಡ ದೈತ್ಯ ಮಿಸೈಲ್ಗಳು. ಇವುಗಳ ಖರೀದಿಯ ಸಾಧ್ಯತೆ ಕೂಡ ಅಧಿಕವಾಗಿದೆ. ಗೋಲ್ಡನ್ ಹೊರೈಜನ್ ಮಿಸೈಲ್ ಖರೀದಿ ಮಾಡಲಿದೆ ಭಾರತ. ಇದು ಕೂಡ ಒಂದು ಮಿಸೈಲ್. ಗೋಲ್ಡನ್ ಹೊರೈಜನ್ ವಿಶ್ವದಲ್ಲೇ ಘಾತಕ ಮಿಸೈಲ್ ಇದು. 3000 kg ತೂಕದ ಈ ಮಿಸೈಲ್ 2000 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿದೆ. ಇನ್ನ ಗೋಲ್ಡನ್ ಹೊರೈಜನ್ ನ ಸಿಇಪಿ ಕೇವಲ 3 ಮೀಟರ್, ಅಂದ್ರೆ ನಿರ್ದಿಷ್ಟವಾದಂತಹ ಒಂದು ಸ್ಥಳವನ್ನ ಟಾರ್ಗೆಟ್ ಮಾಡಿದ್ರೆ ಒಂದೋ ಆ ಸ್ಥಳಕ್ಕೆ ಟಾರ್ಗೆಟ್ ಆಗುತ್ತೆ, ಇಲ್ಲ ಸುತ್ತಮುತ್ತಲು 3 ಮೀಟರ್ ಟಾರ್ಗೆಟ್ ಆಗುತ್ತೆ. ಇದು ಸಿಇಪಿಯ ಕೆಪಾಸಿಟಿ, ಅಂದ್ರೆ ಸರ್ಕ್ಯುಲರ್ ಎರರ್ ಪ್ರೊಬೆಬಲ್ ಅಂತ ಹೇಳಿ. ಇನ್ನ ಸ್ಪೈಸ್ 1000 to 2000 ಪ್ರಿಸಿಷನ್ ಬಾಂಬ್ ಕಿಟ್ ಖರೀದಿ ಮಾಡುವ ಸಾಧ್ಯತೆ ಇದೆ. ಅತ್ಯಾಧುನಿಕ ಡ್ರೋನ್ಗಳನ್ನು ಖರೀದಿ ಮಾಡುವ ನಿರೀಕ್ಷೆ ಇದೆ. ಡ್ರೋನ್ಗಳ ಬಲ ಅಂತೂ ಹೇಳುವ ಅಗತ್ಯವೇ ಇಲ್ಲ. ನಮ್ಮ ಸೂಪರ್ ಪವರ್ ಕಂಟ್ರಿ ಡ್ರೋನ್ಗಳ ಮೂಲಕ ಆಗಾಗ ಪ್ರದರ್ಶನ ಆಗುತ್ತೆ. ಹೆರೋನ್ ನಂತಹ ಡ್ರೋನ್ ಉತ್ಪಾದಿಸುವ ಸಾಧ್ಯತೆ ಕೂಡ ಅಧಿಕವಾಗಿದೆ. ಈ ಮೂಲಕ ಮತ್ತಷ್ಟು ಮಿಲಿಟರಿ ಶಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಶತ್ರು ರಾಷ್ಟ್ರಗಳ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ ಭಾರತ. ಪ್ರಧಾನಿ ನರೇಂದ್ರ ಮೋದಿ ಅವರ ಇಸ್ರೇಲ್ ಪ್ರವಾಸ ಶುರುವಾಗಿದೆ. ಈ ಭೇಟಿಯ ಸಂದರ್ಭದಲ್ಲಿ ದೊಡ್ಡದೊಂದು ಕೂಟ ರಚನೆಯಾಗಲಿದೆ. ಆ ಕೂಟದ ಬಗ್ಗೆ ತಿಳಿದು ಪಾಕಿಸ್ತಾನ್, ಟರ್ಕಿಗೆ ಆತಂಕ ಶುರುವಾಗಿದೆ. ಇಸ್ರೇಲ್ ಪ್ರವಾಸ ಆರಂಭಿಸಿದ ಪ್ರಧಾನಿ ಮೋದಿ. ಗನ್ ಮೈತ್ರಿ ಘೋಷಿಸಿದ ನೆತನ್ಯಾಹು. ಸುತ್ತಲೂ ವೈರಿಗಳಿಂದಲೇ ಸುತ್ತುವರೆದಿರುವ ಮಧ್ಯಪ್ರಾಚ್ಯದ ಪುಟ್ಟ ರಾಷ್ಟ್ರ ಇಸ್ರೇಲ್ ತನ್ನ ಅಸ್ತಿತ್ವದ ಉಳಿವಿಗಾಗಿ ನಿರಂತರ ಸಂಘರ್ಷ ಮಾಡುತ್ತಲೇ ಬಂದಿದೆ. ತನಗಿರುವ ಜಾಗತಿಕ ಬೆಂಬಲವನ್ನ ವಿಸ್ತರಿಸಿಕೊಳ್ಳುವ ಪ್ರಯತ್ನದಲ್ಲಿರುವ ಇಸ್ರೇಲ್ ತನ್ನ ಗೆಳೆಯರ ಬಳಗದಲ್ಲಿ ಭಾರತಕ್ಕೆ ಪ್ರಾಮುಖ್ಯತೆ ನೀಡುತ್ತಿದೆ. ಅದೇ ಕಾರಣಕ್ಕೆ ಇಂದಿನಿಂದ ಪ್ರಧಾನಿ ಮೋದಿ ಇಸ್ರೇಲ್ ಪ್ರವಾಸವನ್ನ ಆರಂಭಿಸಿದ್ದಾರೆ. ಪ್ರಧಾನಿ ಮೋದಿ ಇಸ್ರೇಲ್ ಭೇಟಿ ಐತಿಹಾಸಿಕ ಮಹತ್ವ ಪಡೆದುಕೊಂಡಿದೆ. ಇದಕ್ಕೆ ಪೂರಕವಾಗಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ತಮ್ಮ ಹೊಸ ಹೆಕ್ಸಗಾನ್ ಮೈತ್ರಿಯನ್ನ ಘೋಷಿಸಿದ್ದು, ಈ ಮೈತ್ರಿಯಲ್ಲಿ ಭಾರತದ ಪಾತ್ರವನ್ನು ಅತ್ಯಂತ ಪ್ರಮುಖ ಅಂತ ಬಣ್ಣಿಸಿದ್ದಾರೆ. ಹೆಕ್ಸಗಾನ್ ಮೈತ್ರಿಯಲ್ಲಿ ಭಾರತ ಅರಬ್ನ ಒಂದು ರಾಷ್ಟ್ರ ಇರಲಿದೆ. ಅದು ಯುಎಇ ಆಗಿರಬಹುದು ಎನ್ನಲಾಗ್ತಿದೆ. ಆಫ್ರಿಕಾದ ಒಂದು ರಾಷ್ಟ್ರ ಇರುತ್ತೆ, ಅದು ಮೊರಕ್ಕೋ ಆಗಿರಬಹುದು. ಅಲ್ಲದೆ ಗ್ರೀಸ್ ಮತ್ತು ಸೈಪ್ರಸ್ ಸೇರಿದಂತಹ ಹೆಕ್ಸಗಾನ್ ಮೈತ್ರಿ ರಚನೆ ಆಗಲಿದೆ. ಗ್ರೀಸ್ ಮತ್ತು ಸೈಪ್ರಸ್ಗಳು ಟರ್ಕಿಯ ಶತ್ರು ದೇಶಗಳು. ಇನ್ನು ಈ ಕೂಟದಿಂದ ಭಾರತದ ಕನಸಿಗೆ ಆರ್ಥಿಕ ಕಾರಿಡಾರ್ ಬಲ ಬರಲಿದೆ. ಭಾರತ ಮಧ್ಯಪ್ರಾಚ್ಯ ಯುರೋಪ್ ಅನ್ನ ಸಂಪರ್ಕಿಸೋ ಕಾರಿಡಾರ್ ರಚಿಸೋದಕ್ಕೆ ಭಾರತ ಮುಂದಾಗಿದೆ. ಈ ಕೂಟದ ಸದಸ್ಯ ರಾಷ್ಟ್ರಗಳ ಸಂಪರ್ಕ ಬೆಳೆಸುವುದು, ಆರ್ಥಿಕ ಅಭಿವೃದ್ಧಿ ಹೆಚ್ಚಿಸುವ ಗುರಿಯನ್ನ ಹೆಕ್ಸಗಾನ್ ಹೊಂದಿದೆ. ಶಿಯಾ ಸುನ್ನಿ ಉಗ್ರ ಕೂಟದ ವಿರುದ್ಧ ಹೋರಾಡುವುದು ಕೂಡ ಈ ಕೂಟದ ಉದ್ದೇಶ. ಹೆಕ್ಸಗಾನ್ ಮೈತ್ರಿಯಲ್ಲಿ ಭಾರತದ್ದೇ ಪ್ರಮುಖ ಪಾತ್ರ ನಿರ್ವಹಿಸುವುದು ಪಕ್ಕಾ ಆಗಿದೆ. ಪ್ರಧಾನಿ ಮೋದಿ ಇಂದು ಮತ್ತು ನಾಳೆ ಇಸ್ರೇಲ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಜುಲೈ 2017ರ ಐತಿಹಾಸಿಕ ಭೇಟಿಯ ನಂತರ ಇಸ್ರೇಲ್ಗೆ ಇದು ಅವರ 7ನೇ ಭೇಟಿಯಾಗಲಿದೆ. ಈ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರ ಡೀಲ್ ಕೂಡ ನಡೆಯುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.